ನೀರು ಬಂದೋಯ್ತು ನಂದು. ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಹಲೋ ನಮಸ್ತೆ, ನಾನು ನಿಮ್ಮ ಅಶ್ವಿನಿ ಪ್ರದೀಪ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ನಮ್ಮಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಅಥವಾ ಈ ವ್ಲಾಗ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದವರು, ಮಲೆನಾಡು ರಿಲೇಟೆಡ್ ಕಂಟೆಂಟ್ ನೋಡೋ ಇಂಟ್ರೆಸ್ಟ್ ಇದ್ದರೆ, ನಮ್ಮ ಮಲೆನಾಡಲ್ಲಿ ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಇರಲಿ. ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಫೆಸ್ಟಿವಲ್. ಬಿಕಾಸ್ ಗೌರಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳ ಹಬ್ಬ ಆ್ಯಂಡ್ ಗಣೇಶ ನನ್ನ ಫೇವ್ರೆಟ್ ಗಾಡ್, ನನ್ನ ಇಷ್ಟದ ದೇವರು. ಸೊ ಹಾಗಾಗಿ ಅನಿಸುತ್ತೆ ನನಗೆ ಈ ಹಬ್ಬ ಅಂದರೆ ಏನೋ ಒಂದು ರೀತಿ ಸಂತೋಷ, ಸಂಭ್ರಮ. ಆ್ಯಂಡ್ ಅದು ನನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಕೂಡ ಅಲ್ವಾ. ಆ್ಯಂಡ್ ಫಸ್ಟ್ಲಿ ಗೌರಿ ಹಬ್ಬಕ್ಕೆ ನಾವು ಈ ರೀತಿ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ನಾನು ಹುಟ್ಟಿರುವಂತಹ ಸೀರೆ ಸಾನ್ವಿತನ ಕನ್ಸಿವಿದ್ದಾಗ 7 ತಿಂಗಳ ಬೈಕೆ ಮನೆಗೆ ತೊಗೊಂಡಿದ್ದಂತಹ ಸೀರೆ, ಅಷ್ಟು ಹಳೆಯ ಸೀರೆ, ಪ್ಯೂರ್ ಸಿಲ್ಕ್ ಸ್ಯಾರಿ. ಸೊ ಪ್ಯಾಟ್ರನ್ ನೋಡೋಕೆ ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಬಟ್ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ. ಮೋರೋವರ್ ನಮ್ಮ ಹಳೆಯ ರೇಷ್ಮೆ ಸೀರೆಗಳು ಯೂಸಿಗೆ ಬರದೆ ಈ ರೀತಿ ವ್ರತ ಅಥವಾ ಪೂಜೆಯ ಸಂದರ್ಭದಲ್ಲಿ ಇದಿಷ್ಟು ಸೀರೆ ಕತೆ ಆಯಿತು. ಆ್ಯಂಡ್ ಹಬ್ಬ ಅಂದಮೇಲೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತಲ್ಲ. ಸೊ ನಾನು ಫಸ್ಟ್ ಗೆಜ್ಜೆ ವಸ್ತ್ರದಿಂದನೇ ಸ್ಟಾರ್ಟ್ ಮಾಡ್ತೀನಿ, ನನ್ನ ಫೇವ್ರೆಟ್ ಸೆಕ್ಷನ್. ಬಿಕಾಸ್ ನಾನೇ ಮಾಡೋದಲ್ಲ, ಹಾಗಾಗಿ ಇರ್ಬೋದು. ಆ್ಯಂಡ್ ಇಲ್ಲಿ ನಾನು ಗೌರಿಗೆ ಹಾಗೆ ಗಣಪತಿಗೆ 16 ಎಳೆ ಹಾಗೆ 21 ಎಳೆದು ಮಾಡ್ತೀನಿ. ಈಗ ನೀವು ನೋಡ್ತಿರೋದು 16 ಎಳೆ ಗೆಜ್ಜೆ ವಸ್ತ್ರ, 16 ಪದ್ಮ ಮಾಡಿದ್ದೀನಿ. ಸೊ ಅದು ಗೌರಿಗಾಯಿತು. ಆ್ಯಂಡ್ ಇದು 21 ಎಳೆದು ಗಣೇಶನಿಗೆ ಆಗಿ ಮಾಡಿದ್ದು. ಆ್ಯಂಡ್ ಕೆಲವರು ಎಳೆಯಲ್ಲೂ ಮಾಡ್ತಾರೆ ಹಾಗೆ ಡಿಸೈನಲ್ಲೂ ಮಾಡ್ತಾರೆ. ಬಟ್ ನಾನು ಡಿಸೈನಲ್ಲೇ ಎಳೆ ತೆಗೆದು ಮಾಡಿಬಿಡ್ತೀನಿ. ಗೆಜ್ಜೆ ವಸ್ತ್ರ ಅಂತೂ ರೆಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ತಿಂಡಿ ಅಥವಾ ನೈವೇದ್ಯದ ಪಾರ್ಟ್. ಆ್ಯಂಡ್ ಇಲ್ಲಿ ಪ್ರತಿ ವರ್ಷ ಮಾಡುವಂತೆ ಚಕ್ಲಿ, ಗರಗಡುಬು, ಮೋದಕ ಹಾಗೆ ಹೋಳಿಗೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಹಬ್ಬದ ಹಿಂದಿನ ದಿನ ನಾನು ಅತ್ತೆ ಪ್ರದೀಪ್ ಸೇರಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಮಗೆ ಪ್ರದೀಪ್ ಹೆಲ್ಪಿಗೆ ಇರೋದ್ರಿಂದನೇನೋ ಎಷ್ಟು ಈಸಿ ಆಗುತ್ತೆ ಅಂದರೆ, ಅವ್ರು ಸೂಪರ್ ಫಾಸ್ಟ್ ಬೇರೆ ಇದರಲ್ಲೆಲ್ಲ. ಈ ಕೆಲಸ ಅಂತಲ್ಲ, ಅವ್ರದ್ದು ಯಾವುದೇ ಕೆಲಸ ಇರ್ಬೋದು, ಸ್ವಲ್ಪ ಗಡಿಬಿಡಿ ಹಾಗೆ ಫಾಸ್ಟ್ ಇದ್ದಾರೆ. ಅದು ನಮಗೆ ಈ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವೇ ನೋಡಿದಾಗೆ ಚಕ್ಲಿ ಎಳೆ ಮಾಡಿ ಸುತ್ತಕೊಟ್ರು. ಆ್ಯಂಡ್ ನೆಕ್ಸ್ಟು ಗರಗಡುಬಿಗೆ ಅವರು ಲಡ್ಸಿ ಕೊಡ್ತಾ ಇದ್ದಾರೆ. ನಾನು ಹೇಳೋದಷ್ಟೇ, ಗಂಡಸರು ಎಷ್ಟೇ ಬ್ಯುಸಿ ಇರ್ಬೋದು, ಈ ರೀತಿ ಹಬ್ಬದ ಸಮಯದಲ್ಲಿ ಹೆಂಗಸರ ಜೊತೆಗೆ ಕೈಗೂಡಿಸೋದ್ರಿಂದ ಒಂದು ರೀತಿ ಖುಷಿ ಇರುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ಸಹಾಯ ಆಗುತ್ತೆ ಅಲ್ವಾ. ಇಲ್ಲಿ ದೇವ್ರ ನೈವೇದ್ಯಕ್ಕಾಗಷ್ಟು ಚಕ್ಲಿ ಮಾಡ್ಕೊಂಡ್ವಿ. ಹಾಗೆ ಗರಗಡುಬು, ಮೋದಕ ಮಾಡಿ ನೆಕ್ಸ್ಟ್ ಹೋಳಿಗೆ ಸ್ಟಾರ್ಟ್ ಮಾಡಿಕೊಂಡೆ. ದೇವ್ರ ನೈವೇದ್ಯಕ್ಕಲ್ಲದೆ ನಮಗೆ ತಿನ್ನೋದಕ್ಕೋಸ್ಕರ ಉಳಿದು ಹಿಟ್ಟಿದ್ದು ಚಕ್ಲಿನ ಪ್ರದೀಪ್ ಆ್ಯಂಡ್ ಅತ್ತೆ ಮಾಡ್ತಾಯಿದ್ರು. ಸೊ ನಾನಿಲ್ಲಿ ಹೋಳಿಗೆನ ಒಬ್ಬಳೇ ಮಾಡಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ಇರುತ್ತೆ ಫಿಲ್ಲಿಂಗ್ ಎಲ್ಲ ಪ್ರದೀಪ್ ಮಾಡಿಕೊಟ್ಟಿದ್ರು. ಹೇಗೋ ಅವರಿಗೂ ಸರಿಯಾಗಿ ಬರ್ತಿರ್ಲಿಲ್ಲ. ಸೊ ಈ ಸರಿ ನಾನೇ ಕ್ಲೀನಾಗಿ ಮಾಡ್ಕೊಳ್ತೀನಿ ಅಂತ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಕ್ಚುಲಿ ನನಗೂ ಏನೂ ಬರೋದಿಲ್ಲ ಹೋಳಿಗೆ. ಆ್ಯಂಡ್ ಗೌರಿ ನೈವೇದ್ಯಕ್ಕೆ ಹೋಳಿಗೆ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ ಇತ್ತೀಚೆಗೆ ನನಗೆ. ಸೊ ಒಂದು 4-5 ವರ್ಷದಿಂದ ಮಾಡ್ತಿದ್ದೀನೇನೋ. ಆ್ಯಂಡ್ ಟೆಕ್ಸ್ಚರ್ ವೈಸ್ ಎಲ್ಲ ನೋಡೋಕ್ಕೆ ಹೋದರೆ ಅಷ್ಟೆಲ್ಲ ಪರ್ಫೆಕ್ಟಾಗಿ ಬರೋದಿಲ್ಲ. ಬಟ್ ದಟ್ ಈಸ್ ಓಕೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಮನೇಲಿ ನೈವೇದ್ಯದ ಓಡಾಟ ಎಲ್ಲ ಮುಗಿಯೋಷ್ಟೊತ್ತಿಗೆ 2:30-3 ಆಗಿತ್ತು. ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆಯಿತು. ಬಟ್ ಇದ್ರ ಮಧ್ಯೆ ಭರತನಾಟ್ಯ ಪ್ರಾಕ್ಟೀಸ್ ಕ್ಲಾಸ್ ಇತ್ತು. ಗಣೇಶೋತ್ಸವದ ಅಂಗವಾಗಿ ಕಳಸದಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್. ಸೊ ಇಂಥ ಕ್ಲಾಸಸ್ ಮಿಸ್ ಮಾಡಿಕೊಂಡ್ರೆ ನನಗೆ ಕಷ್ಟ ಆಗುತ್ತೆ ಅಂತ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಬಂದೆ. ಆ್ಯಂಡ್ ಆ ಟೈರ್ಡ್ನೆಸ್ ನನ್ನ ಫೇಸಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಇದ್ರ ಮಧ್ಯೆ ಹಬ್ಬದ 2 ದಿನ ಕೂಡ ಕ್ಲಾಸಸ್ ಇರುತ್ತೆ, ಮಿಸ್ ಮಾಡಬೇಡಿ ಅಂದಿದ್ರು ಮ್ಯಾಮ್. ಬಟ್ ನನಗೆ 2 ದಿನ ಅಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಈ ಒಂದು ಕ್ಲಾಸಾರು ಅಟೆಂಡ್ ಮಾಡೋಣ ಅಂತ ಹೋಗಿದ್ದೆ. ಆ್ಯಂಡ್ ಇಷ್ಟಾದರೆ ಮುಗಿತಾ. ಇನ್ನು ಮನೆಗೆ ಬಂದು ಹಬ್ಬದ ಹಿಂದಿನ ದಿನ ಒಂದಷ್ಟು ಪ್ರಿಪ್ರೇಷನ್ಸ್ ಇತ್ತು. ಸೊ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಹೋಲ್ ಡೇ ಬ್ಯುಸಿ ಆಗಿದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ಹಬ್ಬದ ದಿನ ಭಟ್ರು ಬರೋದು 10:30 ಅಂತ ಆಗಿತ್ತು. ಸೊ ನಮ್ಮ ಹತ್ರ ಸಾಕಷ್ಟು ಸಮಯ ಇತ್ತು, ಹಾಗಾಗಿ ನಮ್ಮ ಕೆಲಸಗಳೆಲ್ಲ ನಿಧಾನವಾಗಿ ನಡೀತಾ ಇತ್ತು. ಆ್ಯಂಡ್ ಆಲ್ರೆಡಿ ನಾನು ಹಳೆ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಮನೆಯ ಕಿಚನ್ನ ಟ್ಯಾಪ್ನ ನೀರಲ್ಲೇ ಗಂಗೆ ಪೂಜೆ ಮಾಡಿ, ಕಳಸದಲ್ಲಿ ಗಂಗೆನ ತುಂಬಿಸಿ, ಗೌರಿನ ಇಟ್ಟು, ತುಳಸಿ ಕಟ್ಟೆಗೆ ಒಂದು ಪ್ರದಕ್ಷಿಣೆ ಹಾಕಿದ ನಂತರ ದೇವ್ರ ಕೋಣೆಗೆ ತಂದು ಪೂಜೆ ಮಾಡುವಂಥದ್ದು. ಸೊ ಇದಿಷ್ಟು ನಮ್ಮಲ್ಲಿ ಪ್ರತಿ ವರ್ಷ ಆಗುವಂತಹ ಮಾಮೂಲಿ ಪ್ರೊಸೀಜರ್. ನಮಃ. ಓಂ ಪಶ್ಚಿಮದ್ವಾರೇ ದ್ವಾರಶ್ಯೇ ನಮಃ. ಚಂಡಾಯ ನಮಃ. ಪ್ರಚಂಡಾಯ ನಮಃ. ಪೂಜೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಗೌರಿ ವ್ರತಕ್ಕೆ ನನ್ನ ತಾಯಿನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಎಸ್ಪೆಷಲಿ ವ್ರತ ಮಾಡೋರಿಗೆ ಗೊತ್ತಿರುತ್ತೆ, ತಾಯಿದು ಬಾಗಿನ ಬರುತ್ತೆ. ಆ್ಯಂಡ್ ವ್ರತ ಆದಮೇಲೆ ತಾಯಿ ಬಾಗಿನ ಅಂತ ಎರೆದು ತಾಯಿಗೆ ಹೋಗಿ ಕೊಡ್ತೀವಿ. ಇದೆಲ್ಲ ಮಿಸ್ಸಿಂಗ್. ಬಟ್ ಇದನ್ನೆಲ್ಲ ನೆನೆಸ್ಕೊಂಡು ನಾನು ಅಳ್ತಾ ಕೂರೋದಾಗಲಿ, ದುಃಖ ಪಡೋದಾಗಲಿ ಮಾಡಲಿಲ್ಲ. ಖಂಡಿತವಾಗ್ಲೂ ಮನಸ್ಸು ಗಟ್ಟಿಯಾಗಿದೆ. ನಾನು ಲಾಸ್ಟ್ ಒಂದು ಸತ್ಯನಾರಾಯಣ ಪೂಜೆ ಬ್ಲಾಗ್ ಹಾಕಿದ್ದೆ, ಅದರಲ್ಲಿ ಒಂದಷ್ಟು ಕಾಮೆಂಟ್ಸ್ ಓದಿದೆ. ಸೊ ನಿಮಗೆ ನಾನು ಈ ರೀತಿ ಕಾಣ್ತಿರ್ಬೇಕಾದ್ರೆ ಇನ್ನು ನನ್ನ ತಾಯಿಗೆ ಎಷ್ಟು ದುಃಖ ಆಗ್ತಿರ್ಬೇಡ,
ನಾನು ದುಃಖ ಪಡ್ತಿರೋದು ನೋಡಿ. ಸೊ ನಾನು ಅನ್ಕೊಂಡಳು ನನ್ನ ಸುಖ ದುಃಖನೆಲ್ಲ ಅಮ್ಮ ನೋಡ್ತಾ ಇದ್ದಾರೆ ಅಂತ. ಸೊ ಈ ಸರಿ ವ್ರತಕ್ಕೆ ಅಮ್ಮ ಇಲ್ಲ, ಬಾಗಿನ ಸಿಗ್ಲಿಲ್ಲ, ನಾನಿನ್ ಯಾರಿಗೆ ಬಾಗಿನ ಕೊಡ್ಲಿ, ಈ ಥರದ್ದೆಲ್ಲ ಜಾಸ್ತಿ ಯೋಚನೆನೇ ಮಾಡಲಿಲ್ಲ. ಬಂದಿದ್ದು ಬರಲಿ, ಗೋವಿಂದನ ದಯೆ ಇರಲಿ ಅಂತ ಅಂದ್ಕೊಂಡು ಖುಷಿಲೇ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ಆ್ಯಂಡ್ ಇಲ್ಲಿ ತಾಯಿ ಬಾಗಿನಕ್ಕೆ ದಾರಿ ಎರಿತಾ ಇದ್ದೀವಿ. ಆ್ಯಂಡ್ ಆಗಲೇ ಮಾತಾಡ್ತಾ ಹೇಳಿದೆ ನನ್ನ ದುಃಖ ನೋಡಿ ಅಮ್ಮನೂ ಎಷ್ಟು ದುಃಖ ಪಡ್ತಿರ್ಬೋದು ಅಂತ. ಎಸ್, ಅಮ್ಮನ ವೈಕುಂಠ ಸಮಾರಾಧನೆ ದಿವಸ ಪುರೋಹಿತರು ಹೇಳಿದರು, ನೀವಿಷ್ಟು ದಿವಸ ಅಳೋದು ಒಂದು ಲೆಕ್ಕ ಆದರೆ ಇನ್ಮೇಲೆ ಅಳೋದು ಒಂದು ಲೆಕ್ಕ ಆಗುತ್ತೆ. ಸೊ ಇನ್ಮೇಲೆ ಅಳಬಾರ್ದು ಅಂತಲೇ ವೈಕುಂಠ ಸಮಾರಾಧನೆ ಮಾಡಿ ಅವರನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತಾ ಇರೋದು. ಸೊ ಇನ್ನೂ ಹತ್ರ ಅಲ್ಲಿಗೆ ಹೋಗಿರೋ ಜೀವ ಕೂಡ ದುಃಖಿಸುತ್ತೆ ಅಂತ ಹೇಳಿದರು. ಹೀಗೆ ಇಷ್ಟೆಲ್ಲ ಗೊತ್ತಿದ್ರೂ ಮನಸ್ಸು ಕೇಳ್ತಿರ್ಲಿಲ್ಲ, ದುಃಖ ಪಡ್ತಿತ್ತು. ಬಟ್ ಏನೋ ಗೊತ್ತಿಲ್ಲ, ಸಡನ್ನಾಗಿ ನನ್ನ ಮನಸ್ಸು ಗಟ್ಟಿಯಾಗಿದ್ದಂತೂ ಸತ್ಯ. ಹೇಗಿದೆ ಅಂತ ಹೇಳು. ಆ ಕಡೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಖುಷು. ಹೇಗಿದೆ ಅಂತ ಹೇಳು. ತಿಂತ ತಿಂತ ಹೇಳೋದು ಮರಿಬೇಡ. ಚೆನ್ನಾಗಿದೆಯಾ? ಸ್ವೀಟೆಲ್ಲ ಸಾಕ? ಅಕ್ಕ ಹೇಳ್ತಾಳೆ ಇವಾಗ. ಗಣೇಶ ಹಬ್ಬದ ಶುಭಾಶಯ. ಬರೀ ಮೇಲಿಂದಷ್ಟೇ ಬಂತ, ಹೂರ್ಣ ಸಿಕ್ತಾ? ಪೂಜೆ ಆದಮೇಲೆ ಹೋಳಿಗೆ ತಿಂದು ಬಾಯಿ ಸಿಹಿ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅಡುಗೆನೂ ಅಷ್ಟೇ ತುಂಬ ಬಗೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ಡೇ ಕೂಡ ಗಣಪತಿ ಹಬ್ಬ ಆಗಿರೋದ್ರಿಂದ ಯಾವುದು ಕೂಡ ಉಳಿಬಾರ್ದು. ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೇ ಆದಷ್ಟು ಕಡಿಮೆ ಬಗೆನೇ ಮಾಡೋದು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ. ಏನೇನು ಮಾಡಿದ್ವಿ ನೀನೇ ಹೇಳಬೇಕು. ಓಕೆ, ಹೇಳು ಹೇಳು. ಹೆಸರುಬೇಳೆ ಪಾಯಸ ಅಲ್ಲ ಕಡೆ, ಹೆಸರುಬೇಳೆ ಪಾಯಸ ಹಬ್ಬ ದಿವಸ ಹೆಸರು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ, ಬಿಟ್ಟರೆ ಮಾಡಲ್ಲ, ವೈದಿಕಕ್ಕೆ ಮಾಡ್ತಾರೆ. ಇದು ಅಕ್ಕಿ ಕಡಲೆಬೇಳೆ ಪಾಯಸ ಅಂತೆ, ದೊಡ್ಡಮ್ಮ ಮಾಡಿದ್ದು, ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ. ನೆಕ್ಸ್ಟ್ ಇದು ಬದನೆಕಾಯಿ ಪಲ್ಯ. ಯಾವ ಬದನೆಕಾಯಿ? ಉಡುಪಿ ಏನೋ ಬದನೆಕಾಯಿ, ಗುಳ್ಳ ಅಂತ. ಮೈಸೂರು ಬದನೆಕಾಯಿ ಐ ಥಿಂಕ್, ನನಗೂ ಸರಿ ಗೊತ್ತಿಲ್ಲ. ಉಡುಪಿ ಅನ್ಸುತ್ತೆ. ಗುಳ್ಳ ರೌಂಡ್ ಇರುತ್ತೆ, ಇದು ಸ್ವಲ್ಪ ಇದಿತ್ತು, ಓವಲ್ ಶೇಪಲ್ಲಿ ಇತ್ತು, ಓವಲ್ ಶೇಪಲ್ಲಿ. ನೆಕ್ಸ್ಟ್ ನುಗ್ಗೆಕಾಯಿ ಹೊಡಿ. ಎಸ್. ಚಿತ್ರಾನ್ನ. ಎಸ್. ಕೋಸಂಬರಿ. ಮೊಸರನ್ನ. ತುಪ್ಪದಾನ್ನ. ಗೌರಿಗೆ ಅನ್ನದ ಶ್ರೇಷ್ಠ ಅಂತ ಇಲ್ಲ, ಅನ್ನದೇ ಜಾಸ್ತಿ ಮಾಡೋದು. ತುಪ್ಪದನ್ನ, ಮೊಸರನ್ನ, ಚಿತ್ರಾನ್ನ. ಗಡಿಬಿಡಿ ಬಟ್ಟ. ನಿಮ್ದೇ ನೈವೇದ್ಯ ಅವತ್ತು. ನೀವು ಮಾಡಬೇಡಿ, ದೇವ್ರಿಗೆ ಮಾಡಿ. ಓ ಮೈ ಗುಡ್ನೆಸ್. ಅಯ್ಯೋ ಒಳ್ಳೆ ಅಪ್ಪಣ್ಣ. ಮಂತ್ರ ಹೇಳ್ರಿ. ನೀವು ಹೇಳೋ ತನಕ ನಾನು ವಿಡಿಯೋ ಕಟ್ ಮಾಡೋದಿಲ್ಲ. ಆಯ್ತು, ಗಂಟೆ ಸೌಂಡ್ ಒಂದೇ ಅಲ್ಲ. ಸೀರೆ ಒಂದು ಮಂತ್ರ ಇಲ್ಲದೆ ಡೈರೆಕ್ಟ್ ನೈವೇದ್ಯ ಒಟ್ಟರು ನಾವು ಒಂದೆರಡು ಮಂತ್ರ ನಾರು ಒಳ್ಳೆ ಕತೆ. ಬಂದೆ ಕಣ್ಣಲ್ಲೆಲ್ಲ ನೀರು ಬಂದೋಯ್ತು ನಂದು. ನಗಡಿ ನೀರು ಬೇರೆ ಹಾರಿಸಿದ್ ನೋಡಿ. ಏಕಾರ್ತಿ ಆದ್ಮೇಲಂತೆ ಏಕಾರ್ತಿ ಮಾಡಿದ್ರ? ನಾವು ತರದೇ ಲೇಟ್ ಆಯ್ತು. ಮಾವ ಇದ್ದಾಗ ಮಾವನ್ ಲೇಟ್ ಆಗ್ತಿತ್ತು. ತರ್ತೀನಿ ಪಲ್ಯ, ಒಂದು ಕೋಸಂಬರಿ, ಸ್ವೀಟ್ ಆಯ್ತು, ರಾಖಿ ಹಾಕಿದ್ವಲ್ಲ. ಮಂತ್ರ ಎಲ್ಲ ಹಚ್ಚಿದೆ. ಆ್ಯಕ್ಚುಲಿ ಮಾವ ಮರ್ಸಣಿಗೆ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರು ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಮಧ್ಯಾಹ್ನ ಸಿಗೋದಿಲ್ಲ, ಸೊ ಪ್ರದೀಪೇ ನೈವೇದ್ಯ ಮಾಡೋದು. ಆ್ಯಂಡ್ ನಮ್ಮಲ್ಲಿ ಗೌರಿ ಹಬ್ಬದ ಸಂಜೆ ಕೂಡ ಒಂದು ಪೂಜೆ ಇರುತ್ತೆ, ಮಾವ ಮಾಡ್ತಾರೆ. ಸೊ ಅಲ್ಲಿಗೆ ಗೌರಿ ಹಬ್ಬದ ಆ ದಿನದ ಪೂಜೆ ಮುಗಿಯುತ್ತೆ. ನಾಳೆ ಪೂಜೆಗೆ ರೆಡಿ ಆಯಿತು, ಫುಲ್ ಕ್ಲೀನ್. ನಾಳೆ ಗಣಪತಿ ಹಬ್ಬಕ್ಕೆ ರೆಡಿ.
श्रीगणाधिपतये नमः। ॐ गणानां त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत आनः शृण्वन्नोतिभिः सीदसाधनम्। ॐ श्रीमहागणपतये नमः। सहस्रशीर्षः पुरुषः सहस्राक्षः सहस्रपाद सभोनिं विश्वतो वृत्वास्य विष्णुदशाङ्गुलम्। ಕಾಫಿ ಏನಕ್ಕಿದು ಮಜ್ಜಿಗೆ ಹುಳಿವಿ ಉದ್ದು ಉದ್ದಾಕ ಅಮ್ಮನ ಸ್ಟೈಲ್ ಕುಂಬಳಕಾಯಿ ಮಜ್ಜಿಗೆ ಹುಳಿವಿ. ನಮ್ದು ಇಲ್ಲಿ ಮಲ್ನಾಡ್ ಸೈಡಲ್ಲಿ ಇದು ಕಡಲೆಬೇಳೆ ನೆನೆಸಿ ತಿರುಗಿಸೋದು. ಇದು ಸೌತ್ ಕೇಂದ್ರ ಉದ್ದಿನಬೇಳೆ ಉದ್ದಾಕ ಉದ್ದಿನಬೇಳೆ ಜೀರಿಗೆ ತುಪ್ಪದಲ್ಲಿ ಹುರಿತಾ ಇದೆ. ಅದಕ್ಕ ನಿನ್ನ ಹಿಟ್ಟಿಗ ಹಾರ್ಡ್ ಆಗುತ್ತೆ ತಣ್ಣಗೆ ಬೇಕು. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಗಣಪತಿ ಹಬ್ಬದ ಸಂಭ್ರಮ ಮತ್ತು ಓಡಾಟ. ಸೊ ಪ್ರತಿ ವರ್ಷ ಗೌರಿ ಹಬ್ಬ ನಿಧಾನಕ್ಕೆ ಹಗುರಕ್ಕೆ ಕಳೆದೋಗುತ್ತೆ. ಸೊ ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಿ. ಬಟ್ ಗಣಪತಿ ಹಬ್ಬ ಸ್ವಲ್ಪ ಎಡವಟ್ಟಾಗುತ್ತೆ, ಒದ್ದಾಟ ಜಾಸ್ತಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಗಣಪತಿ ಹಬ್ಬ ದಿವಸ ಭಟ್ರು ಸ್ವಲ್ಪ ಲೇಟಾಗಿ ಬರ್ತಾರೆ. ಆ್ಯಂಡ್ ಆಲ್ಸೋ ಅನ್ನ ಎಲ್ಲ ಮಾಡೋದಕ್ಕಿರೋದಿಲ್ಲ. ಜಸ್ಟ್ ಕಡುಬು ಮತ್ತು ಮಜ್ಜಿಗೆ ಹುಡಿ ಆ್ಯಂಡ್ ಚಟ್ನಿ ಇಷ್ಟೇ ಸಿಂಪಲಾಗಿ ಮಾಡಿಬಿಡ್ತೀವಿ. ಸೊ ಕಮ್ಮಿ ಬಗೆಯಲ್ಲ. ಆ್ಯಂಡ್ ಆಲ್ಸೋ ನಾನೇನು ವೃತ್ತಕ್ಕೆ ಕೂರೋಕ್ಕೇನಿಲ್ಲಲ್ಲ, ಮಾಡ್ಕೋಬೋದು ಅಂತ ಸ್ವಲ್ಪ ನೆಗ್ಲಿಜೆನ್ಸಿನೇ ಈ ಒದ್ದಾಟಕ್ಕೆ ಕಾರಣ ಆಗಿಬಿಡುತ್ತೇನೋ ಅನಿಸುತ್ತೆ. ಬಟ್ ನಮ್ಮ ಮಲ್ನಾಡ್ ಸೈಡಲ್ಲಿ ಕೆಲವು ಮನೆಗಳಲ್ಲಿ ಅಕ್ಕಿ ಒತ್ತು ಶಾವಿಗೆ ಕೂಡ ಮಾಡ್ತಾರೆ. ಸೊ ಅದೆಲ್ಲ ಒಂದೇ ದಿವಸಕ್ಕೆ ಅಪ್ಪ ಆಗೋದೇ ಇಲ್ಲ ಅನಿಸುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ಒತ್ತು ಶಾವಿಗೆ ಕೆಲಸ ಜಾಸ್ತಿ. ಬಟ್ ಈ ಮೇನ್ ಅಡುಗೆ ಜೊತೆ ಈ ಚಕ್ಲಿ, ಮೋದಕ, ಗರಗಡ್ಬು ಹಾಗೆ ಪಂಚಕಜ್ಜಾಯನ ಅವತ್ತಿನ ದಿವಸನೇ ನೈವೇದ್ಯ ಕೊಡ್ತೀವಿ. ಆ್ಯಂಡ್ ಫೈನಲಿ ತೀರ್ಥ ಪ್ರಸಾದದೊಂದಿಗೆ ಈ ಬಾರಿಯ ಗಣಪತಿ ವ್ರತದ ಪೂಜೆ ಮುಗೀತು. ವಿಸರ್ಜನಾ ಕಾರ್ಯಕ್ರಮ ಕೊನೆಯ ಕಾರ್ಯಕ್ರಮ ಹೇಳ್ತೀವಿ. ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ಯಾಕೆ ಏನಾಗಿದೆ ತಗೊಡೆ ಅದು ಇದು ಮಾಡ್ಬೇಕು ಮಾಡ್ಲಕ್ಕೆ ಆ್ಯಂಡ್ ಇದು ಆ್ಯಕ್ಚುಲಿ ಗಣಪತಿ ಹಬ್ಬದ ದಿನದ ಸಂಜೆ. ಸೊ ಗೌರಿನ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಗೌರಿಗೆ ಮಡ್ಲಕ್ಕಿನ ಒಪ್ಪಿಸ್ತಾ ಇರೋದು. ಮುಂದಿನ ವರ್ಷ ಗೆಲುವಾಗಿ ಬಂದು ಬಿಡುತ್ತೆ. ನಮ್ಮಲ್ಲಿ ಪ್ರತಿ ವರ್ಷ ಗೌರಿನ ಬಿಡೋ ಪದ್ಧತಿ ಇದೆ ಹೊರತು ಗಣಪತಿ ಅಲ್ಲ. ಬಿಕಾಸ್ ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ಲ, ಅದೇ ಗಣಪತಿ ಮೂರ್ತಿನ ಹೊರಗೆ ತೆಗೆದು ವ್ರತ ಪೂಜೆ ಮಾಡಿ ಪುನಃ ನೆಕ್ಸ್ಟ್ ಡೇ ಮಂಟಪದೊಳಗಿಟ್ಟು ಪೂಜೆ ಮಾಡೋಂಥದ್ದು. ಸೊ ನಮ್ಮಲ್ಲಿ ಗಣಪತಿ ಮೂರ್ತಿನ ಹೊರಗಡೆಯಿಂದ ತರೋದಾಗಲಿ ಅಥವಾ ವಿಸರ್ಜನೆ ಮಾಡೋದಾಗಲಿ ಇಲ್ಲ. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಗೌರಿನ ಬಿಡೋ ನೀರಿಗೆ ಅರಿಶಿನ, ಕುಂಕುಮ, ಹೂವು ಹಾಗೆ ಅಕ್ಷತೆ ಕಾಳು ಹಾಕಿ ಸಣ್ಣದಾಗಿ ಪೂಜೆ ಮಾಡಿದ್ಮೇಲೆ ಗೌರಿನ ಬಿಡ್ತೀವಿ. ಇನ್ನೊಂದ್ಸರಿ ಹೇಳ್ರ ಗೋವಿಂದ ಗೋವಿಂದ ಜಾನು ಬಾ ಬಾ ಏ ಇರಿ ಅವಳ ಡ್ರೆಸ್ ಅವಳ ಛತ್ರಿನ ಸಾಕು ಬಿಡಿ ಸಾಕು ಬಾ ಜಾರ್ ಬೀಳೋಕಿದ್ರ ಸತ್ತು ಸಾಕು ಅವನಿಗೆ ಸಾಕು ಬುಷ್ಗೆ ಸಾಕು ಬುತ್ತಿ ಸಾಕು ಸಾಕು ಬನ್ನಿ ನಿಮ್ ತೋರಿಸಿ ಇರಿ ಪ್ಲೀಸ್
ಫುಲ್ ಚಂಡಿ. ಎಸ್, ಗೌರಿನ ವಿಸರ್ಜನೆ ಮಾಡಿದಂತಹ ನೀರನ್ನ ನಾವು ಒಬ್ಬರ ಮೇಲೆ ಒಬ್ರು ಎರಚ್ಕೊಳ್ಳೋದ್ರ ಮೂಲಕ ಗೌರಿ ಹಬ್ಬನ ಎಂಡ್ ಮಾಡ್ತೀವಿ. ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ. ನಮ್ಮ ಮನೆ ಗೌರಿ ಗಣೇಶ ಹಬ್ಬ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆದಷ್ಟು ಬೇಗ ಸಿಗ್ತೀನಿ. ಸಿ ಯು ಸೂನ್, ಬಾಯ್.